ಚಂದ್ರನ ಹೆಂಗಾಗ್ಬಿಟ್ಟತ್ತೆ. ಹೆಂಡ್ತಿಗೆ ಕಿವಿನೇ ಕೇಳಿಸಲ್ಲ. ಅದೇ ಹೆಂಗೆ ಸಂಸಾರ ಮಾಡ್ತಾವೋ ಹೆಂಗಿಲ್ಲ. ಅವ್ನು ನೋಡಿದ್ರೆ ಕುಳ್ಳ, ಹೆಂಡ್ತಿ ನೋಡಿದ್ರೆ ಕೆಪ್ಪಿ ಅನ್ನಂಗೆ ಸರಿಯಾಗಿ ಜೊತೆ ಆಗೈತೆ ನೋಡಿ ಅಕ್ಕ. ನಡಿಯೇ, ನೀನಂತೂ ಸೋರು ಸಿಕ್ಕರೆ ಸಾಕು ಅವ್ರು ತುಂಬ ಬರ್ತೀಯವ. ಏನು ಮಾಡಕ್ಕ, ದೇವ್ರ ಅಂತರ ನಮ್ಮ ಜೊತೆ ಮಾಡಿರ್ತಾನೆ. ಹೋಗ್ಲಿ ಬಿಡು, ಹೆಂಗ ಸರಿ ಆತಲ್ಲ. ಅದೇನೋ ಕಿವಿಗೆ ಹಾಕ್ಯಣದ ಅದೇನೋ ಶಲ್ಲ ಪಲ್ಲ ಅಂತಾರೋ ಒಂದ್ಲಲ್ಲಿ ಅದನ್ನ ಹಾಕ್ಯಂಡ್ರೆ ಎಲ್ಲ ಸರಿಯಾಗಿ ಚೆನ್ನಾಗಿ ಕೇಳಿಸ್ತಂತಲ್ಲ. ಬಿಡು, ಇನ್ನೇನೈತೆ, ಏನು ತೊಂದರೆ ಇಲ್ಲ. ಎಲ್ಲಿಗೋಗಿತ್ತು ಸವಾರಿ? ಇತ್ತಿಂತ ಬರ್ತೀವೀರಾ? ಏನಿಲ್ಲ ಕಣೆ, ನಾವು ಈ ಊರಿಗೆ ತುಂಬ ಬೇಕಾದ ವ್ಯಕ್ತಿಗಳಲ್ಲ. ಹಂಗಾಗಿ ಯಾರ ಮನೆಗೆ ಏನು ನೋವು ಕಷ್ಟ ಸಂಕಟ ಏನೇ ಇರಲಿ ಎಲ್ಲರಿಗೂ ಪರಿಹಾರ ಮಾಡಿ ಅವ್ರ ಸಮಸ್ಯೆನ ಬಗೆಹರಿಸೇ ನಾವು ಬರೋದು. ಅದಕ್ಕೆ ಹೋಗಿದ್ವಿ. ನಿಂದೇನು ಸಮಸ್ಯೆ? ಯಾಕೆ ಬಸ್ ಸ್ಟ್ಯಾಂಡ್ ನಿಂತ್ಬಿಟ್ಟಿಯಾ? ನಂದೇನು ಸಮಸ್ಯೆ ಇಲ್ಲವ. ಊರಗಳದೆಲ್ಲ ಪಂಚಾಯತಿ ಮಾಡಿ ಪಾಪ ನೀವು ಕಷ್ಟಪಟ್ಟು ಬಂದಿದ್ದೀರೋದು ಅಂದ್ಕೊಂಡು ನಂದೇನು ಇಲ್ಲಿ ಬಸ್ ಸ್ಟ್ಯಾಂಡಾಗಿ ಯಾಕೆ ನಿಂತೀನಿ ಅಂದರೆ ಬಸ್ ಕಾಯ್ಕೊಂತ ನಿಂತಿದ್ದೀನಿ. ಸ್ವಲ್ಪ ಎಲ್ಲ ಪೇಟಕ್ಕೆ ಹೋಗ್ಬೇಕಾಗಿತ್ತು, ಹಂಗಾಗಿ ಬಂದಿದ್ದೆ ನೋಡಿ. ಹಂಗೇನಾಗಿದ್ರೆ ಹೇಳು, ನಿನ್ನ ಸಮಸ್ಯೆನ ಬಗೆಹರಿಸ್ತೀವಿ. ಸರೋಜಕ್ಕ, ನಂದು ಏನಾಯ್ತಾವ ಸಮಸ್ಯೆ? ಆರಾಮಾಗಿ ಉಣ್ತೀನಿ ತಿಂತೀನಿ ಅಡ್ಡಾಡ್ತೀನಿ, ಏನು ಬೇಕು ನನಗೆ? ಹಂಗೇನಾಗಿದ್ರೆ ಹೇಳ್ತೀನಿ ತಗೊಳ್ರಿ, ನೀವೇ ಬಂದು ಬಗೆಹರಿಸ್ಕೊಂಡ್ರೆ ಎಲ್ಲ. ಅದೇ ಬಾರಿ ಇತ್ತಾಗೆ ಅಲ್ಲಿ ನಾಯಿ ಐತಿ ಅಟ್ಲ ಕೊಚ್ಚಿ ಬಿಚ್ಚಿತ್ತು. ಆಮೇಲೆ ಏನಿಲ್ಲ ನೋಡು, 2 kg ಮಾಂಸ ಬರ್ಬೇಕು ಇರೋದು ಹಿಂಗೆ ಇದೆಯಾ. ಆಮೇಲೆ ಇನ್ನೂ ಒಳಗೆ ಹೋಗ್ಬಿಟ್ಟಿಯ. ಬಾ ಇತ್ಲಾಗೆ ನಿಂತ್ಕೊಂಡು ಮಾತಾಡೋಣ. ನಾಯಿ ಏನು ಮಾಡಲ್ಲ, ನೀನು ಬಂದಿದೆಯಲ್ಲ ಹಂಗಾಗಿ ನಾನು ಹೆದರ್ಕೊಂಬಕ್ಕ ನೋಡವ. ಅದೇನೆ ಹಂಗೆ ಬಂದ್ಬಿಟ್ಟೆ ನೀನು. ಸುಂದಿರೆ, ನಾನು ಯಾಕೆ ನನ್ನೇನು ನಾಯಿ ಅಂದ್ಕೊಂಡ್ಬಿಟ್ಟಿದೀಯ? ನಾನೇ ನಿನ್ನ ಹಿಡಿದು ಕಿತ್ತು ಬಿಡ್ತೇನೆ. ಒಳ್ಳೋಡು ನಾನು ಮಾತಾಡ್ತಾಳೆ. ಅಯ್ಯೋ ಬೇಬಕ್ಕ, ನಾನೆಲ್ಲಿ ನಿನ್ನ ನಾಯಿ ಅಂದೆ, ಸುಮ್ಮನೆ ಹಿಂಗೆ ಹೇಳ್ದವ ಮಾತಿಗೆ. ಹೋಗ್ಲಿ ಬಿಡು, ಅದು ಯಾಕೆ ತಪ್ಪು ತಿಳ್ಕೊಂತೀವಿ. ಸ್ವಲ್ಪ ರೋಡ್ ಬಿಟ್ಟು ನಿಂತ್ಕೊಂಡ್ರೆ ನಾವು ಓಡಾಡೋದಾದ್ರೆ ಹೆಂಗೆ ಓಡಾಡಬೇಕು? ಯಾರಿಗೆ ನೀನು ಅವಳೆ ಇವಳೆ ಅನ್ಕೊಂತ ಏನೇ ಮಾತಾಡೋದು? ನಾವು ರೋಡ್ ತುಂಬ ನಿಂತಿದ್ದೀವಿ, ಅಲ್ಲಿ ಸೈಡಿಗೆ ವಾರ್ಯಾಗ ಹೋಗ್ಬೇಕು. ಹೋಗೋದು ಗೊತ್ತೈತೆ ಕಣೆ ನನಗೂ. ನಿನ್ನಿಂದ ನಾನು ಕಲಿಬೇಕಾಗಿಲ್ಲ. ಮಧ್ಯೆ ರೋಡ್ನಾಗ ಹಿಂಗೆ ಇಲ್ಲಿ ಗಂಟೆ ಅಲ್ಲಾಡ್ಸ್ಕೊಂತ ನಿಂತು ಬಿಟ್ರೆ ನಾವು ಹೆಂಗೆ ಹೋಗ್ಬೇಕ್ರಿ? ನಿಮಗೇನು ಹೇಳೋರು ಕೇಳೋರು ಯಾರೂ ಇಲ್ಲ. ಅದಕ್ಕೆ ಹಿಂಗೆ ಬೀದಿಯಾಗಿ ನಿಂತ್ಕೊಂಡು ಹಿಂಗೆಲ್ಲ ಅಲ್ಲೇ ಹೊಡಿಯೋದು ನೀವು. ನೆಟ್ಟು ಮಾತಾಡು, ನೀನು ಸುಮ್ಮನೆ ಕಾಲ್ತಿರ್ತೀನಿ, ಜಗಳಕ್ಕೆ ಬರ್ಬೇಡ ನಮ್ಮ ಹತ್ರ. ನಮಗೂ ಹೇಳೋರು ಕೇಳೋರು ಎಲ್ಲರೂ ಇದ್ದಾರೆ, ನಿನಗಿಲ್ದೇ ಇರ್ಬೋದೇನೋ, ಅದನ್ನು ನೋಡ್ಕೆ ಫಸ್ಟು. ನೀನು ಸರಿಯಾಗಿ ಮಾತಾಡು ಫಸ್ಟು. ನನಗೆ ಯಾಕೆ ಕೇಳೋರು ಇಲ್ಲ ಅಂದ್ಕೊಂಡಿದೀಯ? ನನಗೆ ನನ್ನ ಗಂಡ ಮನೆ ಮಕ್ಕಳು ಎಲ್ಲರೂ ಇದ್ದಾರೆ. ನನ್ನ ಗಂಡ ಏನು ಅಷ್ಟು ಸಾಧಾರಣ ಅಂದ್ಕೊಂಬೇಡ. ನನ್ನ ಗಂಡ ಒಂದು ಆವಾಜ್ ಆಗ್ತಾ ಅಂದರೆ ನೀನು ಧೂಳಿಪಟ ಆಗೋಗ್ಬಿಡ್ತೀಯ, ಗೊತ್ತಾ? ನನ್ನ ತಂಟಿಗೆ ಬರ್ಬೇಕಾದ್ರೆ 100 ಸರಿ ಯೋಚನೆ ಮಾಡಿ ನನ್ನ ತಂಟಿಗೆ ಬರ್ಬೇಕು ನೀನು. ಹೌದೌದೌದು, ನಿನ್ನ ತಂಟಿಗೆ ನಾವು ಬರ್ಬೇಕಾದ್ರೆ 100 ಸರಿ ಯೋಚನೆ ಮಾಡ್ಬೇಕು. ಕಂಡಿದ್ದೀನಿ ಕೂತ್ಗಾಡೆ, ನೀನು ನಮ್ಮ ತಂಟಿಗೆ ಬರ್ಬೇಕಾರೆ ನೀನು 1000 ಸರಿ ಯೋಚನೆ ಮಾಡಿ ನನ್ನ ತಂಟಿಗೆ ಬಾ. ಈಗ ಬಾಯಿ ಮುಚ್ಕೊಂಡು ಸುಮ್ಮನೆ ಹೋದ್ರೆ ಸರಿ, ಇಲ್ಲಾಂದ್ರೆ ಗ್ರಾಚಾರ ಕೆಟ್ಟದು ಅಂತ ತಿಳ್ಕೊಂಬಿಡು ನೀನು. ನಿಮ್ಮಂಥರ ಜೊತೆ ನಾನು ಮಾತನಾಡಿದರೆ ನನ್ನ ಬೆಲೆ ತೂಕ ನಾನೇ ಕಳ್ಕೊಂಡಾಗುತ್ತೆ. ನಿಮ್ಮ ಗಂಡಂದ್ರು ನಿಮ್ಮನ್ನು ಸರಿಯಾಗಿ ಅದ್ಬಸ್ತಲ್ಲಿ ಇಟ್ಕೊಂಡಿಲ್ಲ, ಅದಕ್ಕೆ ನೀವು ಹಿಂಗೆ ಪಾಲ ಬಿಚ್ಚೋದು. ಇರಲಿ ನೋಡ್ಕೊತೀನಿ ನಿಮ್ಮನ್ನು. ಹೋಗು, ನಮ್ಮನ್ನೇ ನೋಡ್ಕೊಂತೀನಿ ನೀನು. ಫಸ್ಟು ನೀನು ನೋಡ್ಕೆ ಅಲ್ಲೇ ಬೇಕಕ್ಕ. ಬೇರೆ ಎಲ್ಲದಕ್ಕ ಮೂಗು ತುರ್ಸ್ಕೊಂಡು ಒಳ್ಳೆ ಸೀಳಾಯಿ ಬಂದಂಗೆ ಬರ್ತಿರ್ತೀಯ. ಈಗ ನೋಡಿ ಬಾಯಿ ಮುಚ್ಕೊಂಡು ಸುಮ್ಮನೆ ಇದೆಯಾ, ಒಂದು ಮಾತಾಡಲಿಲ್ಲ. ಅವಳು ಅಷ್ಟೊಂದು ಮಾತಾಡಿದ್ರು. ನನ್ನ ಬಾಯಿಗೆ ಅವಳು ಸಿಕ್ಕರೆ ಅವಳನ್ನೇ ಜಲ್ದಿ ಹಿಡ್ದಂಗೆ ಹಿಡಿದ್ಬಿಡ್ತೀನಿ ಕಣೆ. ಹೋಗ್ಲಿ ಬಿಡು ಅಂತ ಅಯ್ಯೋ ಪಾಪ ಅಂದ್ಕೊಂಡು ಸುಮ್ಮನಾದೆ. ಅದರಲ್ಲೂ ನಾನು ಏನೇ ಇದರಲ್ಲೂ ದೌಲತ್ತು ದರ್ಪ ಏನು ಕೊಚ್ಕೊಳೋದು ಬಿಡ್ಬೇಡ ನೀನು ಹೆಂಗ್ಸು. ಅಲ್ಲ, ನಿನ್ನ ಗೆಳತನಕ್ಕೆ ಇಷ್ಟೇನೆ ಬೆಲೆ ಕೊಡೋದು? ನಮ್ಮ ಮೇಲೆ ಹಂಗೆ ಜಗಳಕ್ಕೆ ಬರ್ತಾಳೆ, ಬಾಯಿ ಮುಚ್ಕೊಂಡು ಸುಮ್ಮನೆ ನಿಂತಿದ್ದಾಳೆ. ಸರೋಜಕ್ಕ, ನೀನು ತಪ್ಪು ತಿಳ್ಕೊಂಬೇಡ, ಸುಮ್ಮನಿರ ಅಕ್ಕ. ನಿನಗೇನು ಗೊತ್ತಾ, ಈ ತಿಪ್ಪ ಒಯ್ದಾಳಲ್ಲ, ನಾನು ಅವ್ರ ಮನೆಗೆ ಅವಾಗ ಹೋಗ್ತಿರ್ತೀನಿ. ಹೋದಾಗ ಒಂಚೂರು ಒಳ್ಳೆಣ್ಣೆ, ಒಂಚೂರು ತೊಗರಿಬೇಳೆ, ಒಂಚೂರು ಸಕ್ಕರೆ ಈಗೆಲ್ಲ ಇಸ್ಕೊಂಬಂದಿರ್ತೀನಿ. ನಾನು ಅವಳ ಮೇಲೆ ಜಗಳಕ್ಕೆ ಹೋದರೆ ನನ್ನ ಮೇಲೆ ತಿರುಗಿ ಬಿದ್ದು ನನಗೆ ಕೊಟ್ಟವೆಲ್ಲ ಕೊಡೆ ಅಂದ್ಬಿಟ್ರೆ ನಾನೇನು ಮಾಡಾನೆ ಹೇಳ್ರಿ? ನಿಮಗೆ ಗೊತ್ತಾಗಲ್ಲ, ಸುಮ್ಕಿರ.
ನಾವು ನನ್ನ ಕಿಡ್ನಿ ಉಪಯೋಗಿಸಿ ನಾನು ಕೆಲಸ ಮಾಡ್ಕೊಂತೀನಿ. ಈಗಲೇ ಅವಳ ಮೇಲೆ ಎದುರು ಬಿದ್ದರೆ ಏನು ಬರ್ತತೆ ಪ್ರಯೋಜನ ಹೇಳಿ ನೋಡೋಣ. ಅದೇನು ಮಾಡ್ಬೇಕು ಯಾವಾಗ ಅಂತ ನನಗೆ ಗೊತ್ತೈತೆ, ಹಂಗೇ ಮಾಡ್ತೀನಿ. ನೀನೇನು ತಲೆ ಕೆಡ್ಸ್ಕೊಂಬಿಡ್ರಿ, ಸುಮ್ಮನಿರ್ರಿ.